ನಿಶಾ ಹಾಗೂ ಮಧುರಾರವರ ಕ್ಲೋಸ್ ಫ್ರೆಂಡ್ ದಿಶಾರವರು ಇವತ್ತು ಮೃತಪಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಇವರ ಸಾವಿಗೆ ಕಾರಣ ಇವರೇ. ಇವರ ನಿರ್ಲಕ್ಷ್ಯವೇ. ಇವರ ಎಂಜಾಯ್ಮೆಂಟ್ ಅಂದರೆ ಇವರು ಎಂಜಾಯ್ ಮಾಡೋಕೆ ಹೋಗಿ ಇವರ ಸಾವನ್ನ ಇವರೇ ತರಿಸಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಮೊದಲಿಗೆ ದಿಶಾರವರು ತುಂಬ ರಿಚ್ ಫ್ಯಾಮಿಲಿ ಅಂತಾನೆ ಹೇಳಬಹುದು. ಇವರು ಕೂಡ ಓದಿಕೊಂಡು ಸ್ವಲ್ಪ ಕೆಲಸ ಕೂಡ ಮಾಡ್ತಿದ್ರಂತೆ. ಸ್ವಲ್ಪ ಎಂಜಾಯ್ಮೆಂಟ್ ಮಾಡೋದಕ್ಕೆ ಅಂದರೆ ಈಗ ಸಾಲು ಸಾಲಾಗಿ ರಜಾ ಕೂಡ ಕೊಟ್ಟಿದ್ರು. ಅದಕ್ಕೋಸ್ಕರನೇ ಪ್ರವಾಸಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ರು. ಪ್ರವಾಸಿಗರು ಅಂದರೆ ಈಗ ಸ್ವಲ್ಪ ಜನ ಟ್ರಿಪ್ಗೆ ಅಂತಾನೆ ಪ್ಲ್ಯಾನ್ ಮಾಡ್ಕೋತಾರೆ. ಒಂದು 28 ಜನ 30 ಜನ. ಅದೇ ರೀತಿ ಇವರು ಕೂಡ ಮೈಸೂರಿನಿಂದ ಒಟ್ಟು 28 ಜನ ಪ್ರವಾಸಕ್ಕೆ ಉಡುಪಿಯ ಬೀಚ್ಗೆ ಹೋಗಿರ್ತಾರೆ. ಉಡುಪಿಯ ಡೆಲ್ಟಾ ಬೀಚ್ ಅಂತ. ಆ ಡೆಲ್ಟಾ ಬೀಚ್ಗೆ 28 ಜನ ಒಂದು ತಂಡ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿರುವವರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಅವರು ಶನಿವಾರನೇ ಟ್ರಿಪ್ಗೆ ಅಂತ ಬಂದಿರೋದು. ಅಂದ್ರೆ ಸುತ್ತಮುತ್ತ ಎಲ್ಲಾ ಊರುಗಳಿಗೆ ಓಡಾಡ್ಕೊಂಡು ಟ್ರಿಪ್ ಮಾಡಿದ್ದಾರೆ. ತುಮಕೂರು, ಮೈಸೂರು, ಮಲ್ಪೆ ಈ ಕಡೆ ಎಲ್ಲ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಕೊನೆಗೆ ಇಲ್ಲಿ ಬೀಚ್ ಹತ್ರ ಬಂದಿದ್ದಾರೆ ಅಂತಾನೆ ಹೇಳಬಹುದು. ಅಥವಾ ಬೀಚ್ ಮುಗಿಸಿಕೊಂಡು ಬೇರೆ ಕಡೆ ಹೋಗೋ ಪ್ಲಾನ್ ಕೂಡ ಇತ್ತು ಅನ್ಸುತ್ತೆ. ಇಲ್ಲಿ ಬೀಚ್ನಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ನಂತರ ಬೋಟ್ ಬರುತ್ತೆ. ಬೋಟ್ನಲ್ಲಿ ಎಲ್ಲರೂ ಹೇಳ್ತಾರೆ, ಎಲ್ಲರೂ 28 ಜನ ಬೋಟ್ ಒಳಗಡೆ ಕೂತ್ಕೊಳ್ತಾರೆ. ಬೋಟ್ ಅವರು ಸೇಫ್ಟಿಗೆ ಅಂತ ಲೈಫ್ ಜಾಕೆಟ್ ಕೊಡ್ತಾರೆ. ಸ್ವಲ್ಪ ಜನ ಹಾಕಿಕೊಳ್ತಾರೆ, ಇನ್ನೂ ಸ್ವಲ್ಪ ಜನಕ್ಕೆ ಕೊಡ್ತಾರೆ. ಈಗ ಯಾರ್ಯಾರು ಅಸ್ವಸ್ಥರಾಗಿದ್ದಾರೆ ಅಂದರೆ ಒಟ್ಟು 4 ಜನ. ಅದರಲ್ಲಿ 2 ಸಾವನ್ನಪ್ಪಿದ್ದಾರೆ. ಆ 4 ಜನ ಏನಿದ್ರಲ್ಲ, ಆ 4 ಜನ ಲೈಫ್ ಜಾಕೆಟ್ ತಗೊಳ್ಳಲ್ಲ. ಇಲ್ಲ ನಾವು ಹಾಗೆ ಹೋಗ್ತೀವಿ, ಏನೂ ಬೇಡ ಅಂತ ಅಲ್ಲೇ ಸುಮ್ಮನಾಗ್ಬಿಡ್ತಾರೆ. ಇನ್ನು ಉಳಿದವರು ಎಲ್ಲರೂ ಲೈಫ್ ಜಾಕೆಟ್ ಹಾಕ್ಕೊಂಡು ಅವರ ಸೇಫ್ಟಿಗಾಗಿ ರೆಡಿಯಾಗಿರ್ತಾರೆ. ಆ 4 ಜನ ಮಾತ್ರ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಬೇಡ ನಾವು ಹಾಗೆ ಎಂಜಾಯ್ ಮಾಡ್ಕೊಂಡು ಬರ್ತೀವಿ, ನಮಗೆ ಏನಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರಬಹುದು. ಅಥವಾ ಏನೋ ಹಿಂಗೆ ಆಗುತ್ತೆ ಅನ್ನೋ ಅಂದಾಜೆ ಅವರಿಗೆ ಬಂದಿರಲಿಲ್ಲ ಅನ್ಸುತ್ತೆ. ಈ 4 ಜನರು ಲೈಫ್ ಜಾಕೆಟ್ ಹಾಕಿಕೊಂಡಿಲ್ಲ. ಬೋಟ್ ಮುಳುಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಹೋಗ್ತಾ ಇದ್ದಾರೆ. ಸಮುದ್ರ ಮಧ್ಯಕ್ಕೆ ಹೋಗ್ತಾ ಎಂಜಾಯ್ಮೆಂಟ್ಗೋಸ್ಕರ ಸ್ವಲ್ಪ ಜನ ಬೋಟ್ ಒಳಗಡೆನೆ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಬೋಟ್ ಓಡಿಸುವವರು ಕೂಡ ಹೇಳ್ತಿದ್ರಂತೆ, ಇಲ್ಲ ಸ್ಟಾಪ್ ಮಾಡಿ, ಬೋಟ್ ಅಲ್ಲಾಡ್ತಾ ಇದೆ. ಆದರೆ ಕೆಲವರು ಕೇಳಲೇ ಇಲ್ಲ ಅಂತೆ. ಏನಾಗಲ್ಲ, ಅಲೆಗಳ ಕಾರಣಕ್ಕೆ ಹಾಗೆ ಆಗ್ತಾ ಇದೆ ಅಂತ ಹೇಳ್ತಾ ಡ್ಯಾನ್ಸ್ ಮುಂದುವರಿಸಿದ್ದಾರೆ. ಅವರು ಹೇಳಿ ಸಾಕಾಗುತ್ತೆ. ಕೊನೆಗೆ ಸ್ವಲ್ಪ ಜಾಸ್ತಿ ಅಲೆ ಬಂದಾಗ ಆ ಬೋಟ್ ಮುಳುಗಿ ಬಿಡುತ್ತೆ. ಲೈಫ್ ಜಾಕೆಟ್ ಹಾಕಿಕೊಂಡಿದ್ದವರೆಲ್ಲ ಮೇಲೆ ಬರ್ತಾರೆ. ಲೈಫ್ ಜಾಕೆಟ್ ಹಾಕಿಕೊಳ್ಳದೇ ಇದ್ದವರು ಸಮುದ್ರದೊಳಗೆ ಮುಳುಗಿ ಹೋಗಿದ್ದಾರೆ ಅಂತಾನೆ ಹೇಳಬಹುದು. ನಂತರ ಅಲ್ಲೇ ಪಕ್ಕದಲ್ಲಿದ್ದ ಖಾಲಿ ಬೋಟ್ ಸಡನ್ ಆಗಿ ಬಂದು ಮೇಲಕ್ಕೆ ಬಂದವರನ್ನೆಲ್ಲ ಎತ್ತಿಕೊಂಡು ಹೋಗಿದ್ದಾರೆ. ಇವರನ್ನು ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ತುಂಬಾ ನೀರು ಕುಡಿದಿದ್ರು ಅನ್ಸುತ್ತೆ. ಫುಲ್ ಅಸ್ವಸ್ಥರಾಗಿದ್ರು. 2 ಅಲ್ಲೇ ಸಾವನ್ನಪ್ಪಿದ್ದಾರೆ. ಅಂದ್ರೆ ಅಲ್ಲೇ ಮುಳುಗಿ ನೀರು ಕುಡಿದು ಸತ್ತಿದ್ದಾರೆ ಅನ್ಸುತ್ತೆ. ಇನ್ನಿಬ್ಬರು ಅಸ್ವಸ್ಥರಾಗಿದ್ದರು. ಅವರನ್ನು ಹಾಸ್ಪಿಟಲ್ಗೆ ಸೇರಿಸಲಾಗಿದೆ. ಅವರು 2 ಮೈಸೂರಿನವರೇ. ದಿಶಾ ಮತ್ತು ಇನ್ನೊಬ್ಬರನ್ನು ಹಾಸ್ಪಿಟಲ್ಗೆ ಸೇರಿಸಿದ್ರು. ದಿಶಾರವರು ನಿನ್ನೆ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳಬಹುದು. ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ಇವತ್ತು ಯೂಟ್ಯೂಬರ್ ಮಧು ನಿಶಾ ಅವರೆಲ್ಲ ಪೋಸ್ಟ್ ಹಾಕಿರೋದು ನೀವೆಲ್ಲ ನೋಡಿರ್ತೀರಾ. ಇವರನ್ನೆಲ್ಲ ಮಲ್ಪೆಯ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿತ್ತು. ಆದರೆ ದಿಶಾರವರಿಗೆ ಫಲಕಾರಿ ಆಗಿಲ್ಲ. ಇನ್ನೊಬ್ಬರು ಪರವಾಗಿಲ್ಲ, ಈಗ ಚೇತರಿಸಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇವರಿಗೆಲ್ಲ ಏನು ದುಃಖ ಬೇಕಿತ್ತು? ನಾವು ಪ್ರವಾಸಕ್ಕೆ ಬಂದಿದ್ದೀವಿ, ಎಂಜಾಯ್ ಮಾಡಬೇಕು ಅಂತ ಆಸೆಯಿಂದ ಬಂದಿರ್ತಾರೆ. ಇನ್ನು ಚಿಕ್ಕ ವಯಸ್ಸು, ಇದೆಲ್ಲ ಬೇಕಿತ್ತಾ? ಲೈಫ್ ಜಾಕೆಟ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕಿತ್ತು. ಎಷ್ಟು ಮುದ್ದಾಗಿದ್ದಾರೆ. ನಿಜವಾಗ್ಲೂ ನೋಡೋಕೆ ಅಳು ಬರುತ್ತೆ. ಅವರ ಸ್ಮೈಲ್ ನೋಡಿದ್ರೆ ಪುನೀತ್ ಸರ್ ಸ್ಮೈಲ್ ನೋಡ್ದಂಗೆ ಆಗ್ತಿತ್ತು. ಅಷ್ಟು ಮುದ್ದಾಗಿ ಸ್ಮೈಲ್ ಮಾಡ್ತಿದ್ರು. ಅವರ ಫ್ಯಾಮಿಲಿ ಹೇಗೆ ತಗೊಳ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅವರು ಕಾಲೇಜ್ ಫ್ರೆಂಡ್ಸ್ ಪ್ರತಿಯೊಂದು ಫಂಕ್ಷನ್, ಬರ್ತ್ಡೇ ಪಾರ್ಟಿ ಎಲ್ಲ ಕಡೆ ಒಟ್ಟಿಗೆ ಕಾಣಿಸ್ಕೊಳ್ತಿದ್ರು. ಅವರ ಲೈಫ್ ಮೇಲೆ ಅವರಿಗೆ ಭಯವೇ ಇರಲಿಲ್ಲ ಅನ್ಸುತ್ತೆ. ಏನಾದರೂ ನಡೆಯುತ್ತೆ ಅನ್ನೋ ಭಾವನೆ. ಆದರೆ ಮೋಸ್ಟ್ಲಿ ಲೈಫ್ ಜಾಕೆಟ್ ಹಾಕಿಕೊಂಡಿದ್ರೆ ಇವತ್ತು ಅವರು ಬದುಕಿರ್ತಿದ್ರು ಅಂತಾನೆ ಹೇಳಬಹುದು. ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದನ್ನು ಹಾಕಿಕೊಂಡು ಹೋಗಬೇಕಿತ್ತು. ಒಟ್ಟಿನಲ್ಲಿ 28 ಜನರಲ್ಲಿ 4 ಜನ ಅಸ್ವಸ್ಥರಾದ್ರು, 2 ಸಾವನ್ನಪ್ಪಿದ್ರು. ಅದರಲ್ಲಿ ದಿಶಾ ಕೂಡ ಇವತ್ತು ಸಾವನ್ನಪ್ಪಿದ್ದಾರೆ. ಒಟ್ಟು 3 ಜನ. ಇನ್ನೊಬ್ಬರು ಇನ್ನೂ ಹಾಸ್ಪಿಟಲ್ನಲ್ಲಿದ್ದಾರೆ. ನಾವು ಮಾಡೋ ಸಣ್ಣ ತಪ್ಪುಗಳಿಂದ, ಒಂದು ಚಿಕ್ಕ ತಪ್ಪು ನಿರ್ಧಾರದಿಂದ ಇವತ್ತು ಆಕೆಯ ಜೀವನವೇ ಹೋಯ್ತು ಅಂತಾನೆ ಹೇಳಬಹುದು. ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಅಂತಾರೆ. ಅದೇ ರೀತಿ ಇತ್ತೀಚೆಗೆ ಬರೀ ಸಾವು ನೋವುಗಳೇ ಕಾಣ್ತಿವೆ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು ಇವರನ್ನ ನೋಡಿ. ಇನ್ನು ಚಿಕ್ಕ ವಯಸ್ಸು, ಪ್ರವಾಸ ಮಾಡೋದು ತಪ್ಪಲ್ಲ. ಆದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಳಿಸಿದ್ದಾರೆ ಅಂದರೆ ನಿಮ್ಮ ಜೀವನದ ಮೇಲೆ ನಿಮಗೂ ಭಯ ಇರಬೇಕು. ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಕಾಯ್ತಿರ್ತಾರೆ. ಅದಕ್ಕೋಸ್ಕರನೇ ಕೆಲ ತಂದೆ ತಾಯಿಗಳು ಮಕ್ಕಳನ್ನು ಟ್ರಿಪ್ಗೆ ಕಳಿಸೋದಕ್ಕೆ ಹೆದರ್ತಾರೆ. ಏನ್ ಮಾಡ್ಕೊಳ್ತಾರೋ, ನೀರಲ್ಲಿ ಹೇಗೆ ಹೋಗ್ತಾರೋ ಅನ್ನೋ ಭಯ ಅವರಿಗೆ ಇರುತ್ತೆ. ಇದರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.